ಕುರ್ಚಿ ಕ್ಲೈಮ್ಯಾಕ್ಸ್. ಇಂದು ರಾಜ್ಯಕ್ಕೆ ಎಐಸಿಸಿ ನಾಯಕರ ಎಂಟ್ರಿ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ನಾಯಕರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಜಿಬಿಎ ಎಲೆಕ್ಷನ್ ಕುರಿತಂತ ಸಭೆ ನೆಪದಲ್ಲಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅವರು. ನಿನ್ನೆ ಕೂಡ ಕೆಸಿ ವೇಣುಗೋಪಾಲ್ ರಾಜೀನಾಮೆ ವಿಷಯ ಮಾತಾಡಿಲ್ಲ ಅವರು. ಈ ವೇಳೆ ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳ ಮೇಲೆ ನಿಗಾವನ್ನ ಇಡುತ್ತಿದ್ದಾರೆ. ಉಭಯ ನಾಯಕರನ್ನ ಭೇಟಿ ಆಗ್ತಾರೆ ಸಿಎಂ ಮತ್ತೆ ಡಿಸಿಎಂ. ನಿನ್ನೆ ನಡೆದಂತಹ ಮ್ಯಾರಥಾನ್ ಸಭೆಯ ಮುಂದಿನ ಪ್ರಕ್ರಿಯೆ ಬಗ್ಗೆ ಚರ್ಚೆ ಆಗತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವಿದ್ಯಾಶ್ರೀ, ಇವತ್ತು ಎಐಸಿಸಿ ನಾಯಕರ ಎಂಟ್ರಿ ಆಗ್ತಾ ಇದೆ ರಾಜ್ಯಕ್ಕೆ. ಈ ಮೂಲಕ ನಿನ್ನೆ ಆದಂತ ಮೀಟಿಂಗ್ಗಳ ಮುಂದುವರೆದ ಭಾಗ ಪ್ರಕ್ರಿಯೆಗಳ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ. ಖಂಡಿತವಾಗ್ಲೂ ಮಧುಸೂದನ್, ಬಹಳ ಮಹತ್ತರವಾದಂತಹ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ಯಾವ ನಿರ್ಧಾರದ ನಿರೀಕ್ಷೆಯನ್ನ 6 ತಿಂಗಳಿನಿಂದ ಡಿ.ಕೆ. ಶಿವಕುಮಾರ್ ಅವರ ಬಣ ಮಾಡ್ತಾ ಇತ್ತು, ಅಥವಾ ರಾಜ್ಯ ರಾಜಕೀಯದಲ್ಲಿ ಇದ್ದಂತಹ ಎರಡೂ ಬಣಗಳ ಆಗ್ರಹ ಒಂದೇ ಆಗಿತ್ತು, ಗೊಂದಲಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳಿ. ಆ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಆಗಿದೆ. ಆ ಫುಲ್ ಸ್ಟಾಪ್ ನ ನಿರ್ಧಾರ ಏನು ಅಂದ್ರೆ ನಾಯಕತ್ವ ಬದಲಾವಣೆ ಅನ್ನೋದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಖಚಿತ ಮಾಹಿತಿ. ನಾಳೆ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಕರೆದಿದ್ದಾರೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಳಿಕ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಆ ಮುಂದಿನ ಪ್ರಕ್ರಿಯೆಗಳ ಮೇಲೆ ನಿಗಾನ ಇರಿಸೋದಕ್ಕೆ, ಜೊತೆಗೆ ಯಾವುದೇ ರೀತಿಯಾದಂತಹ ವ್ಯತಿರಿಕ್ತ ಬದಲಾವಣೆಗಳಾಗಬಾರದು, ವ್ಯತಿರಿಕ್ತವಾದಂತಹ ಬೆಳವಣಿಗೆಗಳು ನಡೆಯಬಾರದು ಅನ್ನುವಂತಹ ಕಾರಣಕ್ಕಾಗಿ ಅದನ್ನ ಮಾನಿಟರ್ ಮಾಡೋಕೆ ಅಂತ ಹೇಳಿ ಕೇಂದ್ರದಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು, ಜೊತೆಗೆ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇಲ್ಲಿರುವಂತಹ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಇಲ್ಲಿ ಬಹಳ ಮುಖ್ಯವಾದಂತಹ ಟಾಸ್ಕ್. ಹೈಕಮಾಂಡ್ ನಿರ್ಧಾರವನ್ನೇನೋ ಮಾಡ್ತೋ, ಹೈಕಮಾಂಡ್ ಮಾಡಿದಂತಹ ನಿರ್ಧಾರವನ್ನ ಎಲ್ಲರೂ ಪಾಲನೆ ಮಾಡಬೇಕು ಅನ್ನೋದು ನಿಜವೇ ಆದ್ರೂ ಸಿದ್ದರಾಮಯ್ಯ ಅವರ ಆಪ್ತ ಬಳಗ, ಅವರ ಆಪ್ತ ಶಾಸಕರು, ಅವರಲ್ಲೊಂದಿಷ್ಟು ಅಸಮಾಧಾನ, ಅವರಲ್ಲೊಂದಿಷ್ಟು ಕಳವಳ ಇರಬಹುದು. ಆ ಕಳವಳ, ಆ ಅಸಮಾಧಾನ ಬೇರೆ ರೀತಿಯಾದಂತಹ ಬೆಳವಣಿಗೆಗಳಿಗೆ ಹಾದಿ ಮಾಡಿಕೊಡುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಹಾಗಾಗಬಾರದು ಅಂತಂದ್ರೆ ಅದನ್ನ ಆರಂಭದಿಂದಾನೇ ಮಾನಿಟರ್ ಮಾಡುವಂತಹ ಕೆಲಸ ಮಾಡಬೇಕು. ಅದು ಸಾಧ್ಯ ಆಗೋದು ಹೈಕಮಾಂಡ್ ನಾಯಕರಿಂದ ಮಾತ್ರ. ಹಾಗಾಗಿ ಸುರ್ಜೇವಾಲಾ ಅವರು, ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ರಾಜ್ಯದಲ್ಲಿ ಮುಂದೆ ನಡೀಬೇಕಾಗಿರುವಂತಹ ರಾಜಕೀಯ ಬೆಳವಣಿಗೆಗಳು, ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳು, ಆ ಪ್ರಕ್ರಿಯೆಗಳು, ಅದೆಲ್ಲದರ ಮೇಲೆ ನಿಗಾ ವಹಿಸುವಂತಹ ಕೆಲಸವನ್ನ ಈ ಉಭಯ ನಾಯಕರು ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ. ಇವತ್ತಿನ ಸಿದ್ದರಾಮಯ್ಯ ಅವರ ಟಿಪಿ ಗೊತ್ತೇ ಇದೆ, ಒಂದು ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಬಟ್ ನಾಳೆ ಪ್ರಮುಖವಾದಂತಹ ದಿನ. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ, ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಏನ್ ಆಯೋಜನೆ ಮಾಡಲಾಗಿದೆ, ಅದಾದ ನಂತರ ಆಗುವಂತಹ ಬದಲಾವಣೆಗಳು ಗುರುವಾರ ರಾಜ್ಯ ರಾಜಕಾರಣದ ಪಥ ಬದಲಾವಣೆಯ ಸುಳಿವನ್ನ, ಪಥ ಬದಲಾವಣೆಯ ಮುನ್ಸೂಚನೆಯನ್ನ ನೀಡ್ತಾವೆ. ಮಧುಸೂದನ್, ಧನ್ಯವಾದ ವಿದ್ಯಾಶ್ರೀ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.